ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಅಪಾರ ಮಹತ್ವವನ್ನು ನೀಡಲಾಗಿದೆ. ದೇವರನ್ನು ಪೂಜಿಸುವುದು ಅಥವಾ ವಿವಿಧ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸುವುದು ಸಕಾಲದಲ್ಲಿ ಶುದ್ಧ ಮನಸ್ಸು, ಶುದ್ಧ ದೇಹ ಮತ್ತು ಸಾತ್ವಿಕ ಆಹಾರವನ್ನು ಪಾಲಿಸುವುದನ್ನು ಅವಶ್ಯಕ ಮಾಡುತ್ತದೆ. ಈ ಮೂಲಕ ಒಬ್ಬ ವ್ಯಕ್ತಿಯು ನೈತಿಕ, ಭೌತಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾನೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಒಗ್ಗಟ್ಟನ್ನು ಸಾಧಿಸುವುದಕ್ಕೂ ಸಹಾಯವಾಗುತ್ತದೆ. ಪೂಜೆಯ ಪೂರ್ವಭಾವಿಯಾಗಿ ದೇಹ ಮತ್ತು ಮನಸ್ಸಿನ ಶುದ್ಧತೆ ಅತ್ಯಂತ ಮುಖ್ಯವಾಗಿದೆ. ನಾವು ಸ್ನಾನ ಮಾಡಿ, ಶುಚಿ ಬಟ್ಟೆಯನ್ನು ಧರಿಸಿ, ಧ್ಯಾನವನ್ನು ಮಾಡಿ, ಸಾತ್ವಿಕ ಆಹಾರ ಸೇವಿಸಿದ ನಂತರ ಮಾತ್ರ ಪೂಜೆಯಲ್ಲಿ ಭಾಗವಹಿಸುವುದನ್ನು ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಆದರೆ ಪೂಜೆ ಮಾಡಲು ಯಾವುದೇ ಕಡ್ಡಾಯ ಸಮಯ ಅಥವಾ ನಿಯಮದಂತೆ ಊಟವನ್ನು ಮುಗಿಸಬೇಕು ಎನ್ನುವುದಿಲ್ಲ. ವಾಸ್ತವವಾಗಿ, ಕೆಲವೊಂದು ಆಹಾರಗಳನ್ನು ಸೇವಿಸಿದ ಬಳಿಕವೂ ಪೂಜೆಯನ್ನು ಮಾಡಬಹುದು. ಈ ಆಹಾರಗಳು ಸಾತ್ವಿಕ ಮತ್ತು ಶುದ್ಧವೆಂಬ ಕಾರಣಕ್ಕಾಗಿ ಪೂಜೆಯ ಶುದ್ಧತೆಯನ್ನು ಹಾಳು ಮಾಡುತ್ತವೆ ಎಂದು ಎಸೆಯಲಾಗುವುದಿಲ್ಲ. ಹಿಂದೂ ಶಾಸ್ತ್ರಗಳಲ್ಲಿ ಹೇಳಿರುವಂತೆ, ಪೂಜೆ ಮಾಡುವ ಮುನ್ನ ನಾವು ಯಾವ ಆಹಾರಗಳನ್ನು ಸೇವಿಸಬಹುದು ಎಂಬುದು ಒಂದು ಪ್ರಮುಖ ವಿಚಾರವಾಗಿದೆ. ಈ ನಿಯಮಗಳು ದೇಹವನ್ನು ಹಿಗ್ಗಿಸದಂತೆ, ಮನಸ್ಸನ್ನು ಶಾಂತವಾಗಿರಿಸುವಂತೆ ಮತ್ತು ಶುದ್ಧತೆಯನ್ನು ಕಾಪಾಡುವಂತೆ ಇವು. ಇಲ್ಲಿ ಪೂಜೆ ಮಾಡುವ ಮೊದಲು ಸೇವಿಸಬಹುದಾದ 7 ಪ್ರಮುಖ ಆಹಾರ ವಸ್ತುಗಳ ವಿವರವನ್ನು ನೀಡಲಾಗಿದೆ. ಔಷಧಿ. ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ದೇಹದ ಆರೋಗ್ಯ ಕಾಪಾಡಲು ಔಷಧಿಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಶಾಸ್ತ್ರಗಳಲ್ಲಿ ತಿಳಿಸಿದಂತೆ ಔಷಧಿಗಳನ್ನು ಸೇವಿಸಿದ ನಂತರ ದೇವರ ಪೂಜೆಯನ್ನು ಮಾಡಲು ಯಾವುದೇ ನಿರ್ಬಂಧವಿಲ್ಲ. ಆರೋಗ್ಯ ಕಾರಣದಿಂದ ಔಷಧಿ ಸೇವಿಸುವುದು ಪಾಪ ಅಥವಾ ಪೂಜೆಯ ಅಶುದ್ಧತೆಯನ್ನು ತಂದುದಲ್ಲ. ಈ ನಿಯಮವು ನಮ್ಮ ಧರ್ಮದಲ್ಲಿ ಆರೋಗ್ಯವನ್ನು ದೇವರ ನೇಮಿತವಾದ ಭಾಗವೆಂದು ಪರಿಗಣಿಸುವ ದೃಷ್ಟಿಯಿಂದ ಬಂದಿದೆ. ಹೀಗಾಗಿ ಅನಾರೋಗ್ಯವಿದ್ದಾಗ ಔಷಧಿ ಸೇವಿಸಿ ಮನಸ್ಸು ಶುದ್ಧವಾಗಿರುವಂತೆ ಪೂಜೆಯನ್ನು ಮಾಡಬಹುದು. ಕಬ್ಬು ನೈಸರ್ಗಿಕವಾಗಿ ಸಾತ್ವಿಕ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಇದು ಶುದ್ಧತೆ ಮತ್ತು ಶುಭವೆಂಬ ಗುಣಗಳನ್ನು ಹೊಂದಿದೆ. ಹಿಂದೂ ಧರ್ಮದಲ್ಲಿ ಕಬ್ಬನ್ನು ಪೂಜಾ ವಸ್ತುಗಳಲ್ಲಿ, ಹವನ ಮತ್ತು ಶುಭ ಸಮಾರಂಭಗಳಲ್ಲಿ ಬಳಸಲಾಗುತ್ತದೆ. ಕಬ್ಬನ್ನು ಸೇವಿಸಿದ ನಂತರವೂ ಪೂಜೆಯನ್ನು ನಿರ್ವಹಿಸುವುದು ಶ್ರೇಷ್ಠ ಎಂದು ನಂಬಲಾಗಿದೆ, ಏಕೆಂದರೆ ಇದು ದೇಹಕ್ಕೆ ತೃಪ್ತಿ ನೀಡುವ, ಮನಸ್ಸನ್ನು ಶಾಂತ ಮಾಡುವ ಮತ್ತು ಶುದ್ಧತೆಯನ್ನು ಉಳಿಸುವ ಆಹಾರ. ಹಣ್ಣುಗಳನ್ನು ಅತ್ಯಂತ ಶ್ರೇಷ್ಠ, ಸಾತ್ವಿಕ ಮತ್ತು ಪವಿತ್ರ ಆಹಾರವೆಂದು ಪರಿಗಣಿಸಲಾಗಿದೆ. ಹಣ್ಣುಗಳನ್ನು ಸೇವಿಸುವುದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ, ಮನಸ್ಸಿಗೆ ಶಾಂತಿಯನ್ನು ತಂದಿರುತ್ತದೆ ಮತ್ತು ಆತ್ಮಶುದ್ಧಿಯನ್ನು ಉತ್ತೇಜಿಸುತ್ತದೆ. ಸ್ನಾನ ಮಾಡಿದ ನಂತರ ಹಣ್ಣುಗಳನ್ನು ಸೇವಿಸಬಹುದು ಮತ್ತು ನೇರವಾಗಿ ಪೂಜೆ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಬಹುದು. ಹಣ್ಣುಗಳು ಸಾತ್ವಿಕ ಗುಣಗಳಿಂದ ತುಂಬಿರುತ್ತವೆ, ಆದ್ದರಿಂದ ಇವು ಪೂಜೆಯ ಶುದ್ಧತೆಯನ್ನು ಹಾಳು ಮಾಡುವುದಿಲ್ಲ. ವೀಳ್ಯದೆಲೆ. ಹಿಂದೂ ಶಾಸ್ತ್ರಗಳಲ್ಲಿ ವೀಳ್ಯದೆಲೆ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಸಸ್ಯವನ್ನು ಪೂಜೆ, ಹವನ ಮತ್ತು ಶುಭ ಸಮಾರಂಭಗಳಲ್ಲಿ ಪೂಜಾ ವಸ್ತುಗಳಾಗಿ ಬಳಸಲಾಗುತ್ತದೆ. ವೀಳ್ಯದೆಲೆ ಸೇವಿಸಿದ ಬಳಿಕವೂ ದೇವರ ಪೂಜೆಯನ್ನು ನಿರ್ವಹಿಸಬಹುದು. ಇದರ ಸೇವನೆಯಿಂದ ದೇಹ ಶುದ್ಧವಾಗುತ್ತದೆ ಮತ್ತು ಮನಸ್ಸು ಪೂಜೆಗೆ ತಯಾರಾಗುತ್ತದೆ. ನೀರು ಜೀವನದ ಮೂಲವೆಂದು ತತ್ವಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಪೂಜೆ ಮಾಡುವ ಮುನ್ನ ನೀರನ್ನು ಕುಡಿಯಲು ಯಾವುದೇ ನಿರ್ಬಂಧವಿಲ್ಲ. ನೀರನ್ನು ಕುಡಿಯುವುದರಿಂದ ದೇಹ ಹೈಡ್ರೇಟೆಡ್ ಆಗುತ್ತದೆ, ಶುದ್ಧವಾಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ. ಶಾಸ್ತ್ರಗಳಲ್ಲಿ ಇದನ್ನು ವಿಶೇಷವಾಗಿ ಗಮನಿಸಲಾಗಿದೆ. ಪೂಜೆಯ ಸಂದರ್ಭದಲ್ಲಿ ನೀರನ್ನು ಕುಡಿಯುವುದರಿಂದ ಪೂಜೆ ಅಶುದ್ಧವಾಗುವುದಿಲ್ಲ ಮತ್ತು ದೇವರು ಇದನ್ನು ಸ್ವೀಕರಿಸುತ್ತಾರೆ. ಗೆಣಸುಗಳು, ಸಿಹಿ ಗೆಣಸು, ಆಲೂಗಡ್ಡೆ ಮತ್ತು ಬೇರಿನಲ್ಲಿ ಬೆಳೆಯುವ ಸಾತ್ವಿಕ ಆಹಾರಗಳನ್ನು ಸೇವಿಸುವುದಕ್ಕೆ ಧರ್ಮದಲ್ಲಿ ಅನುಮತಿಯಿದೆ.
ಇವು ಶುದ್ಧ, ನೈಸರ್ಗಿಕ ಮತ್ತು ಮನಸ್ಸು ಶಾಂತವಾಗುವಂತೆ ಮಾಡುವ ಗುಣಗಳನ್ನು ಹೊಂದಿವೆ. ಈ ಆಹಾರಗಳನ್ನು ಸೇವಿಸಿದ ನಂತರ ಪೂಜೆ ನಡೆಸಿದರೆ ಪೂಜೆಯ ಶುದ್ಧತೆ ಕಾಪಾಡಲ್ಪಟ್ಟಿರುತ್ತದೆ ಮತ್ತು ದೇವರ ಆರಾಧನೆ ಫಲಪ್ರದವಾಗುತ್ತದೆ. ಹಾಲು: ಹಿಂದೂ ಧರ್ಮದಲ್ಲಿ ಹಸುವನ್ನು ಗೋಮಾತೆ ಎಂದು ಪರಿಗಣಿಸಲಾಗುತ್ತದೆ. ಹಸುವಿನ ಹಾಲು, ತುಪ್ಪ ಮತ್ತು ಇತರ ಹಾಲಿನ ಉತ್ಪನ್ನಗಳು ಪೂಜೆಗೆ ಪವಿತ್ರತೆ ಮತ್ತು ಶ್ರೇಷ್ಠತೆಯನ್ನು ತರುತ್ತವೆ. ಹಾಲನ್ನು ಸೇವಿಸುವುದು ದೇಹಕ್ಕೆ ಪೋಷಣೆ ನೀಡುತ್ತದೆ, ಮನಸ್ಸನ್ನು ಶಾಂತ ಮಾಡುತ್ತದೆ ಮತ್ತು ಪೂಜೆಯ ಶುದ್ಧತೆಯನ್ನು ಉಳಿಸುತ್ತದೆ. ಉಪವಾಸ ಅಥವಾ ಪೂಜೆಯ ಸಮಯದಲ್ಲಿ ಹಾಲಿನ ಸೇವನೆಯಿಂದ ಪೂಜೆ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಾವುದೇ ಅಡ್ಡಿ ಬಂದುವುದಿಲ್ಲ. ಹಿಂದೂ ಧರ್ಮವು ಜೀವನದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮಹತ್ವವನ್ನು ನೀಡುತ್ತದೆ. ಈ ಧರ್ಮದಲ್ಲಿ ಉಪವಾಸ ಅಥವಾ ವ್ರತವು ಬಹಳ ಶ್ರೇಷ್ಠವಾದ ಧಾರ್ಮಿಕ ಅಭ್ಯಾಸವೆಂದು ಪರಿಗಣಿಸಲಾಗಿದೆ. ಉಪವಾಸವೆಂದರೆ ನಿರ್ದಿಷ್ಟ ಸಮಯದಲ್ಲಿ ಆಹಾರ ತ್ಯಾಗ ಮಾಡುವ, ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ಚಟುವಟಿಕೆ. ಇದು ಕೇವಲ ಭೌತಿಕ ದೃಷ್ಟಿಯಿಂದ ನಿಯಂತ್ರಣವಲ್ಲ, ಆದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರಮುಖ ಮಾರ್ಗವೂ ಆಗಿದೆ. ಉಪವಾಸವು ದೈಹಿಕ ಶುದ್ಧತೆಯನ್ನುಂಟು ಮಾಡುತ್ತದೆ. ಆಹಾರವನ್ನು ನಿಯಂತ್ರಿಸುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಅತಿರೇಕ ಶಕ್ತಿಯನ್ನು ನಿಯಂತ್ರಿಸುತ್ತದೆ ಮತ್ತು ಶಕ್ತಿ ಸಮತೋಲನವನ್ನು ಸಾಧಿಸುತ್ತದೆ. ಈ ನಿಯಂತ್ರಣದಿಂದ ದೇಹ ಶುದ್ಧವಾಗಿರುತ್ತದೆ ಮತ್ತು ದೇವರ ಸೇವೆಗೆ ತಯಾರಾಗುತ್ತದೆ. ಆಹಾರದ ತ್ಯಾಗವು ದೇಹಕ್ಕೆ ವಿಶ್ರಾಂತಿ ನೀಡುತ್ತಾ ಪೂಜೆಯ ಸಮಯದಲ್ಲಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಮನೆಯಲ್ಲಿಯೇ ಉಪವಾಸವು ಮನಸ್ಸಿನ ಶಾಂತಿಗೆ ಸಹಾಯವಾಗುತ್ತದೆ. ಉಪವಾಸದ ಮೂಲಕ ವ್ಯಕ್ತಿಯಲ್ಲಿನ ಲೋಭ, ಅಹಂಕಾರ ಮತ್ತು ಅತಿಶಯ ಆಸಕ್ತಿಗಳನ್ನು ನಿಯಂತ್ರಿಸಬಹುದು. ಶ್ರದ್ಧೆಯೊಂದಿಗೆ ಪಾಲಿಸಿದ ಉಪವಾಸವು ಮನಸ್ಸನ್ನು ಶಾಂತ ಮಾಡುತ್ತದೆ, ಧ್ಯಾನ ಮತ್ತು ಪೂಜೆಯಲ್ಲಿ ಏಕಾಗ್ರತೆ ಸಾಧಿಸುತ್ತದೆ. ಶುದ್ಧ ಮನಸ್ಸು ಮತ್ತು ಶಾಂತ ಚಿಂತನೆಯು ದೇವರ ಆರಾಧನೆಗೆ ಅತ್ಯಂತ ಅಗತ್ಯವಾದ ಅಂಶಗಳು. ಉಪವಾಸವು ಆಧ್ಯಾತ್ಮಿಕ ದೃಷ್ಟಿಯಿಂದ ಸಹ ಬಹಳ ಶ್ರೇಷ್ಠವಾಗಿದೆ. ಉಪವಾಸದ ಮೂಲಕ ದೇವರಿಗೆ ಭಕ್ತಿ, ಶ್ರದ್ಧೆ ಮತ್ತು ಸಮರ್ಪಣೆ ತೋರಿಸಬಹುದು. ಹೃದಯದಿಂದ ಶ್ರದ್ಧೆ ಮತ್ತು ನಿಯಮಿತವಾಗಿರುವ ಉಪವಾಸವು ದೇವರಿಂದ ಆಶೀರ್ವಾದ, ರಕ್ಷಣೆ ಮತ್ತು ಸೌಭಾಗ್ಯವನ್ನು ಪಡೆದಂತೆ ಮಾಡುವ ನಂಬಿಕೆಯಿದೆ. ಇದು ಜೀವನದಲ್ಲಿ ಸಾತ್ವಿಕ ಗುಣಗಳನ್ನು ಉಂಟುಮಾಡುತ್ತದೆ ಮತ್ತು ಧಾರ್ಮಿಕ ಚಟುವಟಿಕೆಗಳ ಫಲಿತಾಂಶವನ್ನು ಹೆಚ್ಚಿಸುತ್ತದೆ. ಉಪವಾಸವು ಆತ್ಮಶುದ್ಧಿ ಸಾಧಿಸುವ ಮಾರ್ಗವಾಗಿದೆ. ಆಹಾರ ತ್ಯಾಗ ಮಾಡುವ ಮೂಲಕ ಮನಸ್ಸು, ಹೃದಯ ಮತ್ತು ಆತ್ಮವನ್ನು ಶುದ್ಧಗೊಳಿಸಬಹುದು. ಉಪವಾಸವು ಧ್ಯಾನ, ಸತ್ಸಂಗ ಮತ್ತು ಮಂತ್ರಪಠಣಕ್ಕೆ ತಯಾರಿ ಮಾಡುತ್ತದೆ. ಶುದ್ಧ ಮನಸ್ಸು ಮತ್ತು ಶುದ್ಧ ಆತ್ಮವು ಪೂಜೆಯ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇವರು ಈ ಶುದ್ಧತೆಯನ್ನು ಸ್ವೀಕರಿಸುತ್ತಾರೆ. ಹಿಂದೂ ಶಾಸ್ತ್ರಗಳಲ್ಲಿ ನಂಬಿಕೆಯಿದೆ. ಉಪವಾಸವು ಪಾಪ ನಿವಾರಣೆಗೆ ಸಹಾಯಕ. ಶ್ರದ್ಧೆಯಿಂದ, ಭಕ್ತಿಯಿಂದ ಪಾಲಿಸಿದ ವ್ರತವು ದೇಹದಲ್ಲಿ ಶುದ್ಧತೆ ತರುತ್ತದೆ, ಕೆಟ್ಟ ಕರ್ಮಗಳಿಂದ ಉದ್ಭವಿಸುವ ಪಾಪವನ್ನು ನಿವಾರಿಸುತ್ತದೆ. ಇದು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿ ಸಮೃದ್ಧ ಜೀವನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ವೈದ್ಯಕೀಯ ದೃಷ್ಟಿಯಿಂದ ಸಹ ನಿಯಮಿತ ಉಪವಾಸ ದೇಹಕ್ಕೆ ಹಿತಕರವಾಗಿದೆ. ದೇಹದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಹೃದಯ ಮತ್ತು ರಕ್ತಚಾಪವನ್ನು ನಿಯಂತ್ರಿಸುತ್ತದೆ, ಶಕ್ತಿ ಸಮತೋಲನ ಸಾಧಿಸುತ್ತದೆ. ಉಪವಾಸದ ಮೂಲಕ ದೇಹವು ಶುದ್ಧವಾಗುತ್ತಾ, ಆರೋಗ್ಯವಂತಾಗುತ್ತಾ ದೇವರ ಸೇವೆಗೆ ಸಂಪೂರ್ಣ ತಯಾರಾಗುತ್ತದೆ. ಉಪವಾಸವು ವ್ಯಕ್ತಿಯ ಆತ್ಮಸಂಯಮ, ಶ್ರದ್ಧೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಆಹಾರ ಮತ್ತು ಇಚ್ಛಾಶಕ್ತಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಕ್ತಿಯ ನಿಯಂತ್ರಣ ಸಾಮರ್ಥ್ಯ ವೃದ್ಧಿಸುತ್ತದೆ. ಜೀವನದಲ್ಲಿ ಎದುರಾಗುವ ಸಂಕಷ್ಟ ಮತ್ತು ಪರೀಕ್ಷೆಗಳನ್ನು ಶಾಂತ ಮನಸ್ಸಿನಿಂದ ಎದುರಿಸಲು ಸಹಾಯವಾಗುತ್ತದೆ. ಹಿಂದೂ ಧರ್ಮದಲ್ಲಿ ಉಪವಾಸವು ಕೇವಲ ಆಹಾರದ ತ್ಯಾಗವಲ್ಲ, ಅದು ದೇಹ, ಮನಸ್ಸು ಮತ್ತು ಆತ್ಮದ ಶುದ್ಧತೆ ತರುವ
ಭಕ್ತಿ ಮತ್ತು ಧ್ಯಾನದ ಶ್ರೇಷ್ಠ ಮಾರ್ಗವಾಗಿದೆ. ಉಪವಾಸದ ಮೂಲಕ ವ್ಯಕ್ತಿಯು ದೈಹಿಕ ಆರೋಗ್ಯ, ಮಾನಸಿಕ ಶಾಂತಿ, ಆತ್ಮಶುದ್ಧಿ, ಪಾಪ ನಿವಾರಣೆ, ದೇವರ ಭಕ್ತಿ ಮತ್ತು ಧೈರ್ಯವನ್ನು ಸಾಧಿಸುತ್ತದೆ. ಆದ್ದರಿಂದ ಹಿಂದೂ ಸಂಪ್ರದಾಯದಲ್ಲಿ ಉಪವಾಸವು ಅತ್ಯಂತ ಪವಿತ್ರ, ಶ್ರೇಷ್ಠ ಮತ್ತು ಪರಿಣಾಮಕಾರಿಯಾದ ಧಾರ್ಮಿಕ ಚಟುವಟಿಕೆ ಎಂದು ಪರಿಗಣಿಸಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.